ಹಾಯ್, ಎಲ್ರಿಗೂ ನಮಸ್ಕಾರ. ಸೈಲೇಜ್ ವಿಡಿಯೋ ಸೀರೀಸ್ ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ಪಾರ್ಟ್ 1 ಭಾಗದಲ್ಲಿ ಸೈಲೇಜ್ ಎಂದರೇನು ತಿಳಿದಿದ್ದೇವೆ. ಈಗ ಆದ್ಯ ಆಗ್ರೋ ಸೈಲೇಜ್ ಪಾಯಿಂಟ್ ಹೇಗೆ ಒಳ್ಳೆಯ ಗುಣಮಟ್ಟದ ಸೈಲೇಜ್ ತಯಾರಿಸುತ್ತದೆ ಎಂದು ತಿಳಿಯೋಣ. ಒಳ್ಳೆಯ ಗುಣಮಟ್ಟದ ಸೈಲೇಜ್ ತಯಾರಿಸುವುದು ಕೇವಲ ಮೆಕ್ಕೆಜೋಳ ಕಟಾವು ಮಾಡುವುದಲ್ಲ, ಅದು ಒಂದು ವೈಜ್ಞಾನಿಕ ವಿಧಾನ. ನಮ್ಮಲ್ಲಿ ಮೆಕ್ಕೆಜೋಳವನ್ನು ಸರಿಯಾದ ಮೆಚುರಿಟಿ ಸ್ಟೇಜ್ನಲ್ಲಿ ಕಟಾವು ಮಾಡಲಾಗುತ್ತದೆ. ಈ ಹಂತದಲ್ಲಿ ಶಕ್ತಿ, ಪೋಷಕಾಂಶ ಮತ್ತು ತೇವಾಂಶ ಸರಿಯಾದ ಪ್ರಮಾಣದಲ್ಲಿದ್ದು ಉತ್ತಮ ಗುಣಮಟ್ಟದ ಸೈಲೇಜ್ ಉತ್ಪಾದನೆಗೆ ಸಹಕಾರಿಯಾಗುತ್ತದೆ. ಕಟಾವು ಮಾಡಿದ ನಂತರ ಮೆಕ್ಕೆಜೋಳವನ್ನು ಸರಿಯಾದ ಚಾಪ್ ಸೈಜ್ನಲ್ಲಿ ಕತ್ತರಿಸಲಾಗುತ್ತದೆ. ಇದರಿಂದ ಉತ್ತಮ ಫರ್ಮೆಂಟೇಷನ್ ಆಗುವುದರ ಜೊತೆಗೆ ಪಶುಗಳು ಸುಲಭವಾಗಿ ಸೇವಿಸುತ್ತವೆ. ನಂತರ ಅತ್ಯಾಧುನಿಕ ಯಂತ್ರದ ಸಹಾಯದಿಂದ ಮೇವನ್ನು ಹೆಚ್ಚಿನ ಒತ್ತಡದಲ್ಲಿ ಬೇಲ್ ರೂಪದಲ್ಲಿ ತಯಾರಿಸಲಾಗುತ್ತದೆ. ಬೇಲ್ನ ಒಳಗಿರುವ ಗಾಳಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದರಿಂದ ಗುಣಮಟ್ಟದ ಫರ್ಮೆಂಟೇಷನ್ಗೆ ಅನುಕೂಲವಾಗುತ್ತದೆ. ಬೇಲ್ ತಯಾರಿಸಿದ ತಕ್ಷಣ ಮೊದಲಿಗೆ 3 ಲೇಯರ್ ರ್ಯಾಪಿಂಗ್ ಫಿಲಮ್ ಬಳಸಿ ಒಳಭಾಗವನ್ನು ಸಂಪೂರ್ಣವಾಗಿ ಪ್ಯಾಕ್ ಮಾಡಲಾಗುತ್ತದೆ. ನಂತರ ಬೇಲ್ ಹೊರಭಾಗಕ್ಕೆ 22 ಲೇಯರ್ UV ಪ್ರೊಟೆಕ್ಟೆಡ್ ರ್ಯಾಪಿಂಗ್ ಫಿಲಮ್ ಬಳಸಿ ಬಿಗಿಯಾಗಿ ಪ್ಯಾಕ್ ಮಾಡಲಾಗುತ್ತದೆ. ಈ ವಿಶೇಷ ಪ್ಯಾಕಿಂಗ್ ವಿಧಾನದಿಂದ ಗಾಳಿ ಒಳಗೆ ಹೋಗುವುದನ್ನು ತಡೆಯಲಾಗುತ್ತದೆ. ಸರಿಯಾದ ಫರ್ಮೆಂಟೇಷನ್ ಸಹ ಆಗುತ್ತದೆ. ಪೋಷಕಾಂಶಗಳು ಸಹ ಸಂರಕ್ಷಿತವಾಗಿರುತ್ತವೆ ಹಾಗೂ ಸೈಲೇಜ್ ಗುಣಮಟ್ಟ ದೀರ್ಘಕಾಲ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ UV ಪ್ರೊಟೆಕ್ಟೆಡ್ ಫಿಲಮ್ ಬಳಸಿ ಪ್ಯಾಕ್ ಮಾಡಿದ ಸೈಲೇಜ್ ಬೇಲ್ಗಳು ಸುಮಾರು 1 ರಿಂದ 2 ವರ್ಷದವರೆಗೂ ಬಿಸಿಲಲ್ಲಿ, ಮಳೆಯಲ್ಲಿ ಎಲ್ಲಿ ಬೇಕಾದರೂ ಸಂಗ್ರಹಿಸಿಡಬಹುದು. ಹೀಗೆ ಆದ್ಯ ಆಗ್ರೋ ಸೈಲೇಜ್ ಪಾಯಿಂಟ್ ತಯಾರಿಸಿದ ಗುಣಮಟ್ಟದ ಸೈಲೇಜ್ ಪಶುಗಳ ಆಹಾರ ಸೇವನೆಯನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ಹಾಲು ಉತ್ಪಾದನೆಗೆ ನೆರವಾಗುತ್ತದೆ. ನಮ್ಮ ಗುರಿ ಕೇವಲ ಸೈಲೇಜ್ ಮಾರಾಟವಲ್ಲ, ರೈತರಿಗೆ ವಿಶ್ವಾಸಾರ್ಹ ಗುಣಮಟ್ಟದ ಪಶು ಆಹಾರವನ್ನು ಒದಗಿಸಿ ಲಾಭದಾಯಕ ಹೈನುಗಾರಿಕೆಗೆ ಬೆಂಬಲ ನೀಡುವುದು. ಇದೇ ಆದ್ಯ ಆಗ್ರೋ ಸೈಲೇಜ್ ಪಾಯಿಂಟ್ನ ಮೊದಲ ಆದ್ಯತೆ. ಗುಣಮಟ್ಟವೇ ನಮ್ಮ ಗುರುತು. ರೈತನ ಶಕ್ತಿ ಪಶುಗಳ ಆರೋಗ್ಯದಲ್ಲಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಸೈಲೇಜ್ನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.